ನಮಸ್ಕಾರ, ವೆಲ್ಕಮ್ ಟು ನೀಡ್ಸ್ ಅ ಪಬ್ಲಿಕ್. ಆತ್ಮೀಯ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಎಪಿಸೋಡ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ ಮೋಟೋರೋಲಾ ಒನ್ ಫ್ಯೂಷನ್ ಪ್ಲಸ್ ಮೊಬೈಲ್ ಫೋನ್ ಅನ್ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಒಂದು 20,000 ರೂಪಾಯಿ ಒಳಗಾಗಿರ್ತಕ್ಕಂಥ ಒಂದು ಬೆಸ್ಟ್ ಬಜೆಟ್ ಫೋನ್ ಅನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ, ಒಂದು ಗೇಮಿಂಗ್ ಪರ್ಪೋಸ್ ಆಗಿ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಇರ್ತಕ್ಕಂಥ ಒಂದು ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ನಿಮಗೆ. ಆಮೇಲೆ ಇದೊಂದು ರೀಟೇಲ್ ಯೂನಿಟ್ ಆಯ್ತಾ, ರಿವ್ಯೂ ಯೂನಿಟ್ ಅಲ್ಲ, ಇದು ನಾನೇ ದುಡ್ಡು ಕೊಟ್ಟು ಬೈ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ನನಗೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಈ ಫೋನನ್ನು ನೀವು ಏನಕ್ಕಾಗಿ ಬೈ ಮಾಡಬೇಕು, ಏನಕ್ಕಾಗಿ ಬೈ ಮಾಡಬಾರ್ದು, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಮಿಸ್ ಮಾಡದೆ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಫಾಲೋ ಮಾಡಬಹುದು. ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ನ ಮಿಸ್ ಮಾಡದೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೀವೇನಾದ್ರೂ ಒಂದು 20,000 ರೂಪಾಯಿ ಒಳಗಾಗಿ ಒಂದು ಬೆಸ್ಟ್ ಬಜೆಟ್ ಫೋನ್ ಅನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ, ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇರತಕ್ಕಂಥ ಒಂದು ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ, ಸೊ ಈ ಒಂದು ಫೋನ್ ನಿಮಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನನ್ನ ಹತ್ರ ಇವಾಗಿರೋದು 6GB ಮತ್ತು 128GB ಒಂದು ವೇರಿಯಂಟ್ ಇದು. ಸೊ ಇದರ ಬೆಲೆ ನಿಮಗೆ 17,500 ರೂಪಾಯಿ ಆಗುತ್ತೆ. ಓಕೆ, ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಸೊ ನೋಡ್ತಾ ಇದ್ದೀರಾ, ಒಂದು ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಮೋಟೋರೋಲಾ ಅಂತ ಒಂದು ಲೋಗೋವನ್ನ ಮೆನ್ಷನ್ ಮಾಡಿರುವಂತದ್ದು ಕೆಳಗಡೆ ಭಾಗದಲ್ಲಿ. ಸೊ ಇದಾದ ನಂತರ ಈ ಒಂದು ಫೋನ್ ಅನ್ನ ಒಂದು ಮೋಟೋರೋಲಾ ಡಿಸೈನ್ ಮಾಡಿರುವಂತದ್ದು US ನಲ್ಲಿ, ಅಂದ್ರೆ ಅಮೆರಿಕಾದಲ್ಲಿ ಫೋನ್ ಡಿಸೈನ್ ಮಾಡಲಾಗಿದೆ. ಮೇಡ್ ಇನ್ ಇಂಡಿಯಾ ಫೋನ್ ಇದಾಗಿರುವಂತದ್ದು, ಮೇಡ್ ಇನ್ ಇಂಡಿಯಾ ಮತ್ತು ಮೇಡ್ ಫಾರ್ ಇಂಡಿಯಾ ಅಂತ ಹೇಳ್ಬೋದು. ಸೈಡ್ ನಲ್ಲಿ ಮೋಟೋರೋಲಾ ಅಂತ ಒಂದು ಬ್ರ್ಯಾಂಡ್ ನೇಮ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಇನ್ನ ಹಿಂದ್ಗಡೆ ಭಾಗದಲ್ಲಿ 64 MP ಒಂದು ಹೈ ರೆಸಲ್ಯೂಷನ್ ಫೋಟೋಸ್ ಮತ್ತು ನೈಟ್ ವಿಷನ್ ಇದರಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಲ್ಲ ಒಂದು ಸ್ಪೆಸಿಫಿಕೇಶನ್ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಈಗ ಬಾಕ್ಸ್ ನ ಓಪನ್ ಮಾಡುವ ಸಮಯ. ಓಕೆ, ನೋಡ್ತಾ ಇದ್ರೆ ಬಾಕ್ಸ್ ತುಂಬ ಕ್ರೇಜಿ ಆಗಿದೆ. ನಂಗೆ ತುಂಬ ಇಷ್ಟ ಆಯಿತು ಒಂದು ಬಾಕ್ಸ್ ಇದು. ಓಕೆ, ಓಪನ್ ಮಾಡಿದ ತಕ್ಷಣ ನಮಗೆ ಈ ಒಂದು ಫೋನ್ ಸಿಗುವಂಥದ್ದು. ಫೋನ್ ಮೇಲ್ಗಡೆ ಭಾಗದಲ್ಲಿ ಒಂದು ಕ್ರೇಜಿ ಆದ ಒಂದು ಸ್ಟಿಕರ್ ಹಾಕಿದ್ದಾರೆ. ಇದಾದ ನಂತರ ಆಲ್ರೆಡಿ ಪ್ರೀ ಇನ್ಸ್ಟಾಲ್ಡ್ ಬ್ಯಾಕ್ ಕೇಸ್ ಕೂಡ ಇರುವಂಥದ್ದು, ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸ್ ಅನ್ನು ಇದ್ರ ಜೊತೆ ಕೊಟ್ಟಿದ್ದಾರೆ. ಫೋನ್ ತುಂಬ ಕ್ರೇಜಿ ಆಗಿದೆ, ವೈಟ್ ಬ್ಯೂಟಿ. ಪಕ್ಕಕ್ಕೆ ಇಡೋಣ. ಇದಾದ ನಂತರ ಬಾಕ್ಸ್ ನಲ್ಲಿ ಯೂಸರ್ ಮ್ಯಾನುವಲ್, ಆಮೇಲೆ ಒಂದು ಸಿಮ್ ಇಜೆಕ್ಟಿಂಗ್ ಟೂಲ್, ಟರ್ಬೋ 18 ವ್ಯಾಟ್ ಫಾಸ್ಟ್ ಚಾರ್ಜರ್, ಕೇಬಲ್ ಕೊಟ್ಟಿರುವಂತದ್ದು ಟೈಪ್ C ಕೇಬಲ್. ಇದು ನೋಡ್ತಾ ಇದ್ರ ಫೋನ್ ಎತ್ಕೋತಾ ಇದೀನಿ, ಸೂಪರ್ ಆಗಿದೆ. ಮೇಲ್ಗಡೆ ಇರತಕ್ಕಂಥ ಒಂದು ಸ್ಟಿಕರ್ ನ ಫುಲ್ ಔಟ್ ಮಾಡೋಣ. ಸ್ಟಿಕರ್ ನ ಫುಲ್ ಔಟ್ ಮಾಡಕ್ಕೆ ನಂಗೆ ಮನ್ಸು ಬರ್ತಾ ಇಲ್ಲ, ಅಷ್ಟು ಸಖತ್ತಾಗಿದೆ ಇದು. ಓಕೆ, ನೋಡ್ತಾ ಇದ್ರ ಫೋನ್ ಈ ರೀತಿಯಾಗಿ ಕಾಣ್ತಾ ಇದೆ. ಇನ್ನ ಈ ಒಂದು ಬ್ಯಾಕ್ ಕೇಸ್ ಅನ್ನು ಸಹಿತ ನಿಮಗೆ ರಿಮೂವ್ ಮಾಡಿ ತೋರಿಸ್ತೀನಿ. ಸೊ ಇವನ್ ಬ್ಯಾಕ್ ಕೇಸ್ ಒಂದು ಕ್ವಾಲಿಟಿ ಕೂಡ ಬೆಟರ್ ಆಗಿದೆ ಅಂತ ಏನು ನಮಗೆ ಚೀಪ್ ಕ್ವಾಲಿಟಿ ಅಂತ ಅನ್ಸಲ್ಲ. ಬೆಸ್ಟ್ ಕ್ವಾಲಿಟಿ ಒಂದು ಬ್ಯಾಕ್ ಕೇಸ್ ಸಹಿತ ಇದ್ರ ಜೊತೆ ಬಂದಿರುವಂತದ್ದು. ಫೋನ್ ಅನ್ನ ಆನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ರೆ ತುಂಬಾ ಕ್ರೇಜಿ ಡಿಸ್ಪ್ಲೇ ಇದೆ. ನೋಡಿದ ತಕ್ಷಣ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಫೋನ್ ಇದು. ಓಕೆ, ಇದನ್ನ ಆನ್ ಮಾಡೋಣ. ಆನ್ ಮಾಡೋಕ್ಕಿಂತ ಮೊದಲು ನೀವಿನ್ನು ವಿಡಿಯೋನ ಲೈಕ್ ಮಾಡಿಲ್ಲ ಅಂತಂದ್ರೆ ಮಿಸ್ ಮಾಡಿದೆ, ವಿಡಿಯೋನ ಲೈಕ್ ಮಾಡಿ. ಓಕೆ, ಮೊದಲನೇದಾಗಿ ಈ ಒಂದು ಫೋನ್ ಲುಕ್ ಮತ್ತು ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನೀವು ನೋಡ್ತಾ ಇದ್ದೀರಾ ಫುಲ್ ವ್ಯೂ ಡಿಸ್ಪ್ಲೇ ನೋಡ್ತಾ ಇದ್ದಾರೆ ನೀವು. ಹಿಂದ್ಗಡೆ ಭಾಗದಲ್ಲಿ ಒಂಥರ ಗ್ಲಾಸಿ ಲುಕ್ ಇರತಕ್ಕಂಥ ಒಂದು ಪ್ಯಾನಲ್ ಇದು. ಬಟ್ ಇದು ಪ್ಲಾಸ್ಟಿಕ್ ಬಾಡಿ ಅಂತ ಹೇಳ್ಬೋದು. ಹೌದು, ಇಂದು ಫೋನಲ್ಲಿ ಪ್ಲಾಸ್ಟಿಕ್ ಬಾಡಿ ಇರುವಂತದ್ದು. ನೋಡೋಕೆ ತುಂಬಾ ಒಂದು ಗ್ಲಾಸಿ ಲುಕ್ ಇದೆ, ಗ್ಲಾಸ್ ಬಾಡಿ ತರನೇ ಫೀಲ್ ಆಗುತ್ತೆ. ಬಟ್ ಸ್ಟಿಲ್ ಇದು ಪ್ಲಾಸ್ಟಿಕ್ ಬಾಡಿ ಅಂತ ಹೇಳ್ಬೋದು. ಇನ್ನು ಒಂದು ಫೋನ್ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸ್ನೇಹಿತರೆ, ಒಂದು ಯುನಿಕ್ ಆದ ಒಂದು ಡಿಸೈನ್ ಆಗಿ ನೋಡಬಹುದು. ಬೇರೆ ಫೋನ್ ಬ್ರ್ಯಾಂಡ್ ಗಳಿಗೆ ಕಂಪೇರ್ ಮಾಡಿದಾಗ ಒಂದು ಯುನಿಕ್ ಆದ ಒಂದು ಡಿಸೈನ್ ಅನ್ನು ನಾವಿಲ್ಲಿ ಕಾಣ್ತಾ ಇದೀವಿ. ಹಿಂದ್ಗಡೆ ಭಾಗದಲ್ಲಿ ಕ್ವಾಡ್ ಕ್ಯಾಮ್ರಾ ಸೆಟಪ್ ಇದೆ. ಪಕ್ಕದಲ್ಲಿ ಒಂದು ಸಿಂಗಲ್ LED ಫ್ಲಾಶ್ ಇದೆ. ಸೆಂಟರ್ ನಲ್ಲಿ ಫೋನ್ ಅನ್ನು ಅನ್ಲಾಕ್ ಮಾಡೋಕೆ ಒಂದು ಫಿಂಗರ್ ಪ್ರಿಂಟ್ ಅನ್ನು ಇಲ್ಲಿ ಕೊಟ್ಟಿರುವಂತದ್ದು. ಸೊ ಫೋನ್ ಕೆಳಗಡೆ ಭಾಗದಲ್ಲಿ ಒಂದು 3.5 mm ಆಡಿಯೋ ಜಾಕ್ ಇದೆ, ಮೈಕ್ ಇದೆ, ಅದಂತರ ಟೈಪ್ C ಚಾರ್ಜಿಂಗ್ ಪೋರ್ಟ್ ಇದೆ, ಆಮೇಲೆ ಸ್ಪೀಕರ್ ಗ್ರಿಲ್ಸ್ ಅನ್ನ ಕೊಟ್ಟಿರುವಂತದ್ದು. ಫೋನ್ ಒಂದು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ 3 ಬಟನ್ಸ್ ಕೊಟ್ಟಿದ್ದಾರೆ. ಫೋನ್ ಅನ್ನ ಆನ್ ಮಾಡೋಕೆ ಒಂದು ಪವರ್ ಬಟನ್ ಕೊಟ್ಟಿರುವಂತದ್ದು, ಆಮೇಲೆ ವ್ಯಾಲ್ಯೂಮ್ ಕಂಟ್ರೋಲ್ಸ್ ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಪೆಷಲಿ ಡೆಡಿಕೇಟೆಡ್ ಆಗಿ ಗೂಗಲ್ ಅಸಿಸ್ಟೆಂಟ್ ಬಟನ್ ಇರೋದು ತುಂಬಾ ವಿಶೇಷ ಅಂತ ಹೇಳ್ಬೋದು. ಫೋನ್ ಎಡಗಡೆ ಭಾಗದಲ್ಲಿ ಯಾವುದೇ ಒಂದು ಬಟನ್ಸ್ ಅನ್ನು ಕೊಟ್ಟಿಲ್ಲ, ತುಂಬಾ ಫ್ರೀ ಆಗಿದೆ. ಬೆಸ್ಟ್ ಡಿಸೈನ್ ನಾವು ಇಲ್ಲಿ ನೋಡ್ತಾ ಇದೀವಿ, ಯುನಿಕ್ ಆದ ಡಿಸೈನ್ ಅಂತ ನಾನು ಮೊದಲೇ ಹೇಳಿದೆ. ಇನ್ನು ಫೋನ್ ಮೇಲ್ಗಡೆ ಭಾಗದಲ್ಲಿ ಸಿಮ್ ಕಾರ್ಡ್ ಹಾಕಕ್ಕೆ ಒಂದು ಆಪ್ಷನ್ ಕೊಟ್ಟಿರುವಂತದ್ದು. ಪಕ್ಕದಲ್ಲಿ ಪಾಪ್ ಸೆಲ್ಫಿ ಕ್ಯಾಮ್ರಾ ಇದೆ, ಆಮೇಲೆ ಪಕ್ಕದಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಹೋಲ್ ಇರುವಂತದ್ದು. ಸೊ ಓವರ್ ಆಗಿ ಈ ಒಂದು ಫೋನ್ ತುಂಬಾ ಒಂದು ಬೆಸ್ಟ್ ಆದ ಒಂದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯನ್ನು ಹೊಂದಿದೆ. ಕೈಯಲ್ಲಿ ನಾವು ಈ ಫೋನ್ ಹಿಡ್ಕೊಂಡಾಗ ಒಂದು ಬೆಸ್ಟ್
ಬೆಸ್ಟ್ ಫೀಲ್ ಅನ್ಸುತ್ತೆ ನಮಗೆ. ಯಾವುದೇ ಕಾರಣಕ್ಕೂ ಒಂದು ಕಡಿಮೆ ಬಜೆಟ್ನ ಫೋನ್ ಅನ್ಸಲ್ಲ, ಪ್ರೀಮಿಯಂ ಲುಕ್ನ ಈ ಒಂದು ಫೋನ್ ನಮಗೆ ಕೊಡುತ್ತೆ ಅಂತ ಹೇಳ್ಬೋದು. ಓವರಾಲ್ ಆಗಿ ಈ ಒಂದು ಫೋನ್ ಒಂದು ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಈ ಒಂದು ಪ್ರೈಸ್ ರೇಂಜಲ್ಲಿ ಒಂದು ಬೆಸ್ಟ್ ಆದ ಡಿಸೈನ್ ಬಿಲ್ಡ್ ಕ್ವಾಲಿಟಿನ ಒಂದು ಮೋಟೋರೋಲಾ ಕಡೆಯಿಂದ ನಮಗೆ ಸಿಗ್ತಾ ಇದೆ. ಬಟ್ 17,500 ರೂಪಾಯಿ ಫೋನ್ ಅಂತಂದ್ರೆ ಅಟ್ಲೀಸ್ಟ್ ಗ್ಲಾಸ್ ಬಾಡಿ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನಗೆ ಅನಿಸ್ತಾ ಇದೆ. ಬಟ್ ಸ್ಟಿಲ್ ಓಕೆ, ನೋಡೋಕ್ಕೆ ಗ್ಲಾಸ್ ಬಾಡಿ ತರನೇ ಫೀಲ್ ಅನ್ಸುತ್ತೆ. ಓವರಾಲ್ ಆಗಿ ಒಂದು ಡಿಸೈನ್ ಮತ್ತೆ ಲುಕ್ ವೈಸ್ ಹೇಳಬೇಕು ಅಂತಂದ್ರೆ ದೇರ್ ಇಸ್ ನೋ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ಇನ್ನು ಈ ಒಂದು ಫೋನ್ ಒಂದು ವೇಟ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಕೇವಲ 210 ಗ್ರಾಮ್ ತೂಕ ಇದಾಗಿರುವಂತದ್ದು. ತುಂಬಾ ಲೈಟ್ ವೇಟ್ ಇದೆ ಕೈಲಿ ಅಂತ ನಮಗೆ ಹೆವಿ ಅನ್ಸಲ್ಲ, ತುಂಬಾ ಲೈಟ್ ವೇಟ್ ಆಗಿರುವಂತದ್ದು. ಇವನ್ 5000 mAh ಬ್ಯಾಟರಿ ಇದ್ರು ಕೂಡ. ಓಕೆ, ಇನ್ನು ನೆಕ್ಸ್ಟ್ ಈ ಒಂದು ಫೋನ್ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನೋಡ್ತಾ ಇದ್ರೆ ಕಂಪ್ಲೀಟ್ ಆದ ಒಂದು ಫುಲ್ ವ್ಯೂ ಡಿಸ್ಪ್ಲೇ. ಇದು ಫುಲ್ ವ್ಯೂ ಡಿಸ್ಪ್ಲೇ ತುಂಬಾ ಖುಷಿ ಆಗುತ್ತೆ ಒಂದು ಫೋನ್ ಡಿಸ್ಪ್ಲೇ ನೋಡಕ್ಕೆ. ನೀವೇನಾದ್ರೂ ವಿಡಿಯೋಸ್ಗಳನ್ನ ಮತ್ತು ಮೂವೀಸ್ಗಳನ್ನ ನೋಡ್ತೀರಾ ಅಂತಂದ್ರೆ ಈ ಫೋನಲ್ಲಿ ನಿಮ್ಗೊಂದು ಬೆಸ್ಟ್ ಆದ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಹೌದು, ಸ್ಕ್ರೀನ್ ಅಲ್ಲಿ ಯಾವುದೇ ಒಂದು ನಾಚಸ್ ಆಗಿರ್ಬೋದು ಅಥವಾ ಒಂದು ಪಂಚ್ ಹೋಲ್ ಆಗಲಿ ನಿಮಗೆ ಇಲ್ಲ. ಕಂಪ್ಲೀಟ್ ಆದ ಒಂದು ಫುಲ್ ವ್ಯೂ ಡಿಸ್ಪ್ಲೇ ಸಿಗ್ತಾ ಇದೆ. 6.5 ಇಂಚಸ್ ನ ಒಂದು ಫುಲ್ HD ರೆಸಲ್ಯೂಷನ್ ಇರ್ತಕ್ಕಂಥ ಡಿಸ್ಪ್ಲೇ ಇದಾಗಿರುವಂತದ್ದು. ಫುಲ್ ವ್ಯೂ ಜೊತೆ IPS ಡಿಸ್ಪ್ಲೇ ಇದಾಗಿರುವಂತದ್ದು. HDR10 ಅನ್ನ ಇದು ಸಪೋರ್ಟ್ ಮಾಡುತ್ತೆ. ಆಮೇಲೆ 90 Hz ರಿಫ್ರೆಶ್ ರೇಟ್ ಇರ್ತಕ್ಕಂಥ ಒಂದು ಸ್ಕ್ರೀನ್ ಇದಾಗಿರುವಂತದ್ದು. ಓವರಾಲ್ ಆಗಿ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂದರೆ ಸ್ನೇಹಿತರೆ ಈ ಒಂದು ಪ್ರೈಸ್ ನಲ್ಲಿ ನಮಗೆ 90 Hz ರಿಫ್ರೆಶ್ ರೇಟ್ ಇರ್ತಕ್ಕಂಥ ಡಿಸ್ಪ್ಲೇ ಸಿಗ್ತಾ ಇದೆ. ಬಟ್ 120 Hz ರಿಫ್ರೆಶ್ ರೇಟ್ ಇರ್ತಕ್ಕಂಥ ಸ್ಕ್ರೀನ್ ಸಿಕ್ಕಿದ್ರೆ ತುಂಬಾ ಉತ್ತಮವಾಗಿರ್ತಾ ಇತ್ತು ಅಂತ ನನಗನ್ನಿಸ್ತು. ಸೊ ಈ ಒಂದು ಪ್ರೈಸ್ ನಲ್ಲಿ ನೋಡೋದಾದ್ರೆ ನಮಗೆ ಪೋಕೋ X2 ನಲ್ಲಿ 120 Hz ರಿಫ್ರೆಶ್ ರೇಟ್ ಇರತಕ್ಕಂಥ ಸ್ಕ್ರೀನ್ ಅನ್ನ ನಾವು ಕಾಣಬಹುದು. ಓಕೆ, ನೆಕ್ಸ್ಟ್ ಈ ಒಂದು ಫೋನ್ ಪ್ರೊಸೆಸರ್ ಮತ್ತು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸ್ನೇಹಿತರೆ ಮೋಟೋರೋಲಾದವರು ಈ ಒಂದು ಫೋನ್ ಪ್ರೊಸೆಸರ್ ನಲ್ಲಿ ಯಾವುದೇ ರೀತಿ ಒಂದು ಕಾಂಪ್ರಮೈಸ್ ಆಗಿಲ್ಲ. ಹೌದು, ಈ ಫೋನಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 730G ಪ್ರೊಸೆಸರ್ ಇದೆ. ಜೊತೆಗೆ 8nm ಟೆಕ್ನಾಲಜಿ ಕೂಡ ಇರೋದ್ರಿಂದ ಈ ಒಂದು ಫೋನಲ್ಲಿ ನೀವು ಹೆವಿ ಗೇಮ್ಸ್ಗಳನ್ನು ತುಂಬ ಸ್ಮೂತ್ ಆಗಿ ಆರಾಮಾಗಿ ಆಡ್ಬೋದು. ಅಷ್ಟೇ ಅಲ್ಲದೆ 8nm ಟೆಕ್ನಾಲಜಿ ಚಿಪ್ಸೆಟ್ ಆಗಿರೋದ್ರಿಂದ ಇಲ್ಲಿ ನಮಗೆ ಒಂದು ಬೆಸ್ಟ್ ಆದ ಒಂದು ಬ್ಯಾಟ್ರಿ ಬ್ಯಾಕಪ್ ಅಂತ ಬೆಸ್ಟ್ ಆದ ಒಂದು ಬ್ಯಾಟ್ರಿ ಎಫಿಷಿಯನ್ಸಿ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತವಾಗ್ಲೂ ನೀವೇನಾದ್ರೂ ಹೆವಿ ಗೇಮರ್ಸ್ ಆಗಿದ್ರೆ ಒಂದು ಹೆವಿ ಗ್ರಾಫಿಕ್ ಗೇಮ್ಸ್ಗಳನ್ನು ಆಡ್ತೀರಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಪಬ್ಜಿ ಆಗಿರ್ಬೋದು, ಕಾಲ್ ಆಫ್ ಡ್ಯೂಟಿ ಆಗಿರ್ಬೋದು, ಮಾಡರ್ನ್ ಕಾಂಪ್ಯಾಕ್ಟ್ 5 ಗೇಮ್ಸ್ಗಳನ್ನ ನೀವು ಆರಾಮಾಗಿ ಈ ಫೋನಲ್ಲಿ ಸ್ಮೂತ್ ಆಗಿ ಆಡ್ಬೋದು. ಯಾವುದೇ ರೀತಿ ಒಂದು ಲ್ಯಾಗ್ಸ್ ಆಗಲ್ಲ ಮತ್ತು ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಇಲ್ಲದೆ ಒಂದು ಫುಲ್ ವ್ಯೂ ಡಿಸ್ಪ್ಲೇನಲ್ಲಿ ಬೆಸ್ಟ್ ಆದ ಎಕ್ಸ್ಪೀರಿಯನ್ಸ್ ಜೊತೆಗೆ ನೀವು ಗೇಮ್ಸ್ಗಳನ್ನು ಆರಾಮಾಗಿ ಇಲ್ಲಿ ಆಡ್ಬೋದು. ಈ ಒಂದು ಪ್ರೈಸ್ ರೇಂಜಲ್ಲಿ 17,500 ರೂಪಾಯಿ ಪ್ರೈಸ್ ರೇಂಜಲ್ಲಿ ಒಂದು ಸ್ನ್ಯಾಪ್ಡ್ರ್ಯಾಗನ್ 730G ಪ್ರೊಸೆಸರ್ ಕೊಡ್ತಾ ಇರೋದು ತುಂಬಾ ವಿಶೇಷವಾಗಿರುತ್ತೆ. ಇದೊಂದು ಅತ್ಯುತ್ತಮವಾದ ಒಂದು ಪ್ರೊಸೆಸರ್ ಅಂತ ನನಗನ್ಸುತ್ತೆ. ಓಕೆ, ನೆಕ್ಸ್ಟ್ ಈ ಒಂದು ಫೋನ್ ಸ್ಟೋರೇಜ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ UFS 2.1 ಸ್ಟೋರೇಜ್ ಟೈಪ್ ಇಲ್ಲಿ ಇರುವಂತದ್ದು. 128 GB ಒಂದು ಇಂಟರ್ನಲ್ ಸ್ಟೋರೇಜ್ ನೊಂದಿಗೆ ಹೈಬ್ರಿಡ್ ಸಿಮ್ ಸ್ಲಾಟ್ ಅನ್ನು ಸಹಿತ ನಾವಿಲ್ಲಿ ಕಾಣಬಹುದು. ಆಮೇಲೆ ಬಹು ಮುಖ್ಯವಾಗಿ ನಿಮಗೆ ಒಂದು ಬೆಸ್ಟ್ ಆದ ಒಂದು ಯೂಸರ್ ಇಂಟರ್ಫೇಸ್ ಸಿಗ್ತಾ ಇದೆ. ಸ್ಟಾಕ್ ಆಂಡ್ರಾಯ್ಡ್ ಇರುವಂತದ್ದು. ಈ ಒಂದು ಸ್ಟಾಕ್ ಆಂಡ್ರಾಯ್ಡ್ ನಲ್ಲಿ ನಿಮಗೆ ಬಹು ಬೇಗನೆ ನೆಕ್ಸ್ಟ್ ಆಂಡ್ರಾಯ್ಡ್ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಅಂದ್ರೆ ಈಗ ಆಂಡ್ರಾಯ್ಡ್ 10 ಆದ ನಂತರ 11 ಬಂತು ಅಂದ್ರೆ ಬಹು ಬೇಗನೆ ಈ ಒಂದು ಫೋನ್ ಅಲ್ಲಿ ನಿಮಗೆ ಅಪ್ಡೇಟ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಇದೊಂದು ಆಡ್ಸ್ ಫ್ರೀ ಫೋನ್ ಅಂತ ಹೇಳ್ಬೋದು. ಸೊ ನೀವು ಆಲ್ರೆಡಿ ಶೋಮಿ ಮತ್ತು ರಿಯಲ್ಮಿ ಸ್ಯಾಮ್ಸಂಗ್ ಫೋನ್ಗಳನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿ ಒಂದಿಷ್ಟು ಆಡ್ಸ್ ಗಳನ್ನ ಪುಷ್ ಮಾಡ್ತಾ ಇರ್ತಾರೆ. ನಿಮ್ಮ ಒಂದು ಅನುಭವಕ್ಕೆ ಆಲ್ರೆಡಿ ಬಂದಿರುತ್ತೆ. ಬಟ್ ಈ ಫೋನಲ್ಲಿ ಯಾವುದೇ ರೀತಿ ಒಂದು ಆಡ್ಸ್ ಗಳು ನಿಮಗೆ ಕಾಣಲ್ಲ. ಸೊ ನೀವೇನಾದ್ರೂ ಒಂದು ಆಡ್ಸ್ ಫ್ರೀ ಫೋನ್ ಅನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ನಿಮಗೆ ಹೇಳ್ಬಹುದು. ಓಕೆ, ನೆಕ್ಸ್ಟ್ ಈ ಒಂದು ಫೋನ್ ಸೆಕ್ಯೂರಿಟಿ ಫೀಚರ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಲ್ಲಿ ಫಿಂಗರ್ ಪ್ರಿಂಟ್ ಅನ್ಲಾಕ್ ಇರುವಂತದ್ದು. ಬ್ಯಾಕ್ ಸೈಡ್ ನಲ್ಲಿ ನೋಡ್ತಾ ಇದ್ದೀರಾ ಕ್ವಿಕ್ ಆಗಿ ಅನ್ಲಾಕ್ ಆಗುತ್ತೆ. ತುಂಬ ನಮ್ಗೆ ಕೆಲವು ಸಾರಿ 1 ಸೆಕೆಂಡ್ ಲೇಟ್ ಆಗುತ್ತೇನೋ ಅಂತ ಫೀಲ್ ಆಗುತ್ತೆ. ಬಟ್ ಎಲ್ಲ ಫೋನ್ಗಳಲ್ಲಿ 1 ಸೆಕೆಂಡ್ ಲೇಟ್ ಆಗೋದು ಕಾಮನ್ ಅಂತ ಹೇಳ್ಬೋದು. ಹಾಗಾಗಿ ಸೆಕ್ಯೂರಿಟಿ ಫೀಚರ್ ಓಕೆ ಅಂತ ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ಈ ಒಂದು ಫೋನ್ ಕ್ಯಾಮರಾ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಫ್ರಂಟ್ ಸೈಡ್ ನಲ್ಲಿ 16 MP ಒಂದು ಪಾಪ್ ಸೆಲ್ಫಿ ಕ್ಯಾಮ್ರಾವನ್ನು ನಾವು ಇಲ್ಲಿ ನೋಡಬಹುದು. ಅಷ್ಟೇ ಅಲ್ಲದೆ ತುಂಬಾ ಆಪ್ಷನ್ಸ್ ಅನ್ನು ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಟೈಮ್ ಲ್ಯಾಪ್ಸ್ ಆಗಿರ್ಬೋದು, ಹೈಪರ್ ಲ್ಯಾಪ್ಸ್, ಸ್ಲೋ ಮೋಷನ್, ಹೀಗೆ ತುಂಬಾ ಆಪ್ಷನ್ಸ್ ಗಳನ್ನ ಒಂದು ಫ್ರಂಟ್ ಕ್ಯಾಮ್ರಾದಲ್ಲಿ ಕೊಟ್ಟಿರುವಂತದ್ದು. ಇನ್ನು ಬ್ಯಾಕ್ ಸೈಡ್ ಅಲ್ಲಿ ನೀವು ಆಲ್ರೆಡಿ ನೋಡಿರೋ ಹಾಗೆ 64 MP ಒಂದು ಕ್ವಾಡ್ ಕ್ಯಾಮೆರಾ ಸೆಟಪ್ ಇರುವಂತದ್ದು. ಹೌದು, ಬಹುಮುಖ್ಯವಾಗಿ ಹಿಂದ್ಗಡೆ ಭಾಗದಲ್ಲಿ 64 MP ಒಂದು ಮೇನ್ ಕ್ಯಾಮೆರಾ ಇದೆ, 8 MP ಒಂದು ಅಲ್ಟ್ರಾ ವೈಡ್ ಲೆನ್ಸ್ ಇದೆ, 5 MP ಒಂದು ಮ್ಯಾಕ್ರೋ ಲೆನ್ಸ್ ಇರುವಂತದ್ದು, 2 MP ಒಂದು ಡೆಪ್ತ್ ಸೆನ್ಸರ್ ನಾವಿಲ್ಲಿ ನೋಡಬಹುದು. ಜೊತೆಗೆ ಸಿಂಗಲ್ LED ಫ್ಲಾಶ್ ಕೂಡ ಇರುವಂತದ್ದು. ಸೊ ಇಲ್ಲಿ ಒಂದು ಬೆಸ್ಟ್ ಆದ ಒಂದು ಪ್ರೊಸೆಸರ್ ಸಹಿತ ಇರೋದ್ರಿಂದ ಹಿಂದ್ಗಡೆ ಭಾಗದಲ್ಲಿ ಅಂದ್ರೆ ಬ್ಯಾಕ್ ಸೈಡ್ ನಲ್ಲಿ ಒಂದು ಬೆಸ್ಟ್ ಆದ ಪಿಕ್ಸ್ ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಫ್ರಂಟ್ ನಲ್ಲಿ 16 MP ಇರೋದ್ರಿಂದ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಸ್ಟಿಲ್ ಕ್ಯಾಮ್ರಾ ಓಕೆ ಅಂತ ಹೇಳ್ಬೋದು. ನಾನು ಆಲ್ರೆಡಿ ಒಂದಿಷ್ಟು ಸ್ಯಾಂಪಲ್ ಪಿಕ್ಚರ್ಸ್ ಗಳ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಅನಿಸ್ತಾ
ಅಂತ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್ ಈ ಒಂದು ಫೋನ್ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಲ್ಲಿ ಸಹಿತ ಮೋಟೋರೋಲಾದವರು ಯಾವುದೇ ರೀತಿ ಒಂದು ಕಾಂಪ್ರಮೈಸ್ ಆಗಿಲ್ಲ. ಬ್ಯಾಟರಿನಲ್ಲಿ 5000 mAh ಇರತಕ್ಕಂಥ ಒಂದು ಲಾಂಗ್ ಬ್ಯಾಟರಿ ಒಂದು ಫೋನ್ ಅಲ್ಲಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ 18 ವ್ಯಾಟ್ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಹಿತ ಇಲ್ಲಿ ನಾವು ನೋಡಬಹುದು. ಆಮೇಲೆ ಮುಖ್ಯವಾಗಿ ಇಲ್ಲಿ ಒಂದು 8nm ಟೆಕ್ನಾಲಜಿ ಇರತಕ್ಕಂಥ ಪ್ರೊಸೆಸರ್ ಇರೋದ್ರಿಂದ ಒಂದು ಬೆಸ್ಟ್ ಆದ ಒಂದು ಬ್ಯಾಟರಿ ಬ್ಯಾಕಪ್ ನ ಒಂದು ಬೆಸ್ಟ್ ಆದ ಒಂದು ಬ್ಯಾಟರಿ ಎಫಿಷಿಯನ್ಸಿನ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಓವರ್ ಆಗಿ ಈ ಫೋನ್ ನ ಬೈ ಮಾಡಬಹುದಾ ಅಂತ ನೋಡೋದಾದ್ರೆ ಸ್ನೇಹಿತರೆ, ಮೋಟೋರೋಲಾದವರು ಈ ಟೈಮ್ ನಲ್ಲಿ ಒಂದು ಅಗ್ರೆಸಿವ್ ಪ್ರೈಸ್ ನೊಂದಿಗೆ ಈ ಫೋನ್ ಅನ್ನು ಲಾಂಚ್ ಮಾಡಿದ್ದಾರೆ. ಹೌದು, 17,500 ರೂಪಾಯಿಗೆ ನಮಗೆ 6GB ಮತ್ತು 128GB ಒಂದು ವೇರಿಯಂಟ್ ಜೊತೆಗೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 730G ಪ್ರೊಸೆಸರ್ ಸಿಗ್ತಾ ಇದೆ. ಹೌದು, ನೀವೇನಾದ್ರೂ ಒಂದು ಬೆಸ್ಟ್ ಆದ ಒಂದು ಫುಲ್ ವ್ಯೂ ಡಿಸ್ಪ್ಲೇ ನೋಡ್ತಾ ಇದ್ದೀರಾ ಅಂತಂದ್ರೆ, ಆಮೇಲೆ ಬೆಸ್ಟ್ ಬ್ಯಾಟರಿ ಬ್ಯಾಕಪ್ ಇರತಕ್ಕಂಥ ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ, ಆಮೇಲೆ ಬೆಸ್ಟ್ ಯೂಸರ್ ಇಂಟರ್ಫೇಸ್ ಇರತಕ್ಕಂಥ ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಬಟ್ ಈ ಒಂದು ಪ್ರೈಸ್ ನಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಗಳು ಮಿಸ್ ಆಗಿದ್ದಾವೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಐಆರ್ ಬ್ಲಾಸ್ಟರ್ ಇದರಲ್ಲಿ ಇಲ್ಲ. ಬಟ್ ಐಆರ್ ಬ್ಲಾಸ್ಟರ್ ಎಲ್ಲರೂ ಯೂಸ್ ಮಾಡಲ್ಲ, ಅದೇನು ದೊಡ್ಡ ಮ್ಯಾಟರ್ ಆಗಲ್ಲ ಅನ್ಕೋತೀನಿ. ಏನಕ್ಕಾಗಿ ಫೋನ್ ಬೈ ಮಾಡಬಾರ್ದು ಅಂತ ನೋಡೋದಾದ್ರೆ ಸೇಮ್ ಪ್ರೈಸ್ ರೇಂಜ್ ಅಲ್ಲಿ ನಮಗೆ ಪೋಕೋ X2 ನಲ್ಲಿ ನಮಗೆ 120 Hz ರಿಫ್ರೆಶರ್ ರೇಟ್ ಇರತಕ್ಕಂಥ ಸ್ಕ್ರೀನ್ ನಮಗೆ ಸಿಗ್ತಾ ಇದೆ. ಐಆರ್ ಬ್ಲಾಸ್ಟರ್ ಅಲ್ಲಿ ಸಿಗ್ತಾ ಇದೆ. ಆಮೇಲೆ ಗ್ಲಾಸ್ ಬಾಡಿ ನಮಗೆ ಅಲ್ಲಿ ಸಿಗ್ತಾ ಇರುವಂತದ್ದು. ಆಮೇಲೆ ಬಹುಮುಖ್ಯವಾಗಿ ಅಲ್ಲಿ ನಮಗೆ 27 ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೂಡ ಅಲ್ಲಿ ಸಿಗ್ತಾ ಇದೆ. ಬಟ್ ಎರಡೂ ಫೋನ್ ಅಲ್ಲಿ ಅದರದೇ ಆದ ಒಂದು ಯುನಿಕ್ ಆದ ಒಂದು ಫೀಚರ್ಸ್ ನಾವು ಕಾಣ್ತಾ ಇದೀವಿ. ಹಾಗಾಗಿ ಈ ಫೋನ್ ಚೆನ್ನಾಗಿಲ್ಲ ಅಂತ ನಾನು ಹೇಳಲ್ಲ, ಬಟ್ ಇದು ಚೆನ್ನಾಗಿದೆ ಮತ್ತು ಪೋಕೋ X2 ಕೂಡ ತುಂಬಾ ಚೆನ್ನಾಗಿದೆ ಒಂದು ಪ್ರೈಸ್ ವ್ಯೂ ನಲ್ಲಿ. ಬಟ್ ನಿಮ್ಮ ಚಾಯ್ಸ್, ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ನೀವು ತಗೊಳ್ಳಿ. ಈ ಪ್ರೈಸ್ ರೇಂಜ್ ಅಲ್ಲಿ 17,500 ರೂಪಾಯಿ ಪ್ರೈಸ್ ರೇಂಜ್ ಅಲ್ಲಿ ಇದೊಂದು ಬೆಸ್ಟ್ ಆಪ್ಷನ್ ಅಂತ ನನ್ಗೆ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಅಂತ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.